ವೀಕ್ ಅನ್ನೋ ಒಂದು ಕಾರ್ಯಕ್ರಮನ ಇಲ್ಲಿ ನಮ್ಮ TFSMS ಆವರಣದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕೋಲಾರ ಶಾಸಕರು ಉಪಾಧ್ಯಕ್ಷರಾದ ಸುಧಾರವರೇ, ಕೋಲಾರ ಸಹಕಾರಿ ಒಕ್ಕೂಟದ ನಿರ್ದೇಶಕರಾದ ರೆಡ್ಡಿಯವರು, ಇನ್ನೊಂದು ನಿರ್ದೇಶಕರಾದ ನಿನಾಳವರೇ, ಮತ್ತು ಕಾರ್ಯದರ್ಶಿಗಳಾದ ಭಾರತೀಯವರು, ಮತ್ತು ಅನೇಕ ನಮ್ಮ ಕಾರ್ಯಕಾರಿ ಮಂಡಳಿ, ನಮ್ಮ ಆಡಳಿತ ಮಂಡಳಿ, ಮತ್ತು ನಮ್ಮ ಕಾರ್ಯಕಾರಿ ಅನೇಕ ಸಹಕಾರಿ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು, ರೈತರು ಎಲ್ಲರೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಇಲಾಖೆ ಮತ್ತು ಸಹಕಾರ ಇಲಾಖೆ ಎರಡೂ ಜಂಟಿಯಾಗಿ ಸುಮಾರು 60 ವರ್ಷಗಳಿಂದ ಮತ್ತೆ ಕೇಂದ್ರದ ಮೋದಿ ಸರ್ಕಾರದಲ್ಲಿ ಅಮಿತ್ ಶಾ ಅವರನ್ನ ಇದಕ್ಕೆ ಸಹಕಾರ ಕ್ಷೇತ್ರವನ್ನು ವಿಂಗಡಣೆ ಮಾಡಿ ಸಹಕಾರ ಕ್ಷೇತ್ರವನ್ನು ಒಂದು ಸಚಿವಾಲಯವನ್ನು ಮಾಡಿ ಸುಮಾರು 5 ವರ್ಷ ಆಗಿ ಆ ಸಚಿವರ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರನ್ನು ಮಾಡಿದ್ದಾರೆ. ಈ ಒಂದು 5 ವರ್ಷ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದ ಒಂದು ವಿಧಾನದಿಂದ ಈ ಒಂದು ಸಹಕಾರದಿಂದ ಒಂದು ಮಾಡ್ತಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಅನೇಕ ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಅನೇಕ ಸವಲತ್ತುಗಳು ನಮ್ಮ ಕೂಲಿ ಕಾರ್ಮಿಕರಿಂದ ಹಿಡಿದು ಕೂಲಿ ಮಾಡುವುದರಿಂದ ಹಿಡಿದು ಕೋಟೀಶ್ವರವರೆಗೂ ನಮ್ಗೆ ಅನೇಕ ಸವಲತ್ತುಗಳಿದೆ. ಅನೇಕ ರಿಯಾಯಿತಿ ದರದಲ್ಲಿ ಸಿಕ್ಕಂತಹ ಒಂದು ಕಾರ್ಯಕ್ರಮಗಳು ಈ ಸಹಕಾರ ಕ್ಷೇತ್ರದಲ್ಲಿದೆ. ಆದರೆ ನಾವು ನಮ್ಮ ರೈತರಾಗಲಿ ಕೂಲಿ ಕಾರ್ಮಿಕರಾಗಲಿ ಸಹಕಾರ ಕ್ಷೇತ್ರವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡೆ. ಅದು ಈ ಕಡೆ ಎಸ್ಪೆಷಲಿ ನಮ್ಮ ಕಡೆ ಕೋಲಾರ, ಚಿಕ್ಕಬಳ್ಳಾಪುರ, ಈ ಕಡೆ ನಾವು ಸರಿಯಾಗಿ ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ಸರಿಯಾಗಿ ಈ ಕಡೆ ನಾವು ಸಹಕಾರ ಕ್ಷೇತ್ರದಿಂದ ನಾವು ಸಬ್ಸಿಡಿ ಈ ಕಡೆ ಬರ್ತಾ ಇಲ್ಲ. ಅದು ಅದೇ ಮತ್ತೆ ನಾಲ್ಕು ಬಂದರೆ ಸಂಪೂರ್ಣವಾಗಿ ಸಹಕಾರ ಕ್ಷೇತ್ರವನ್ನು ಉಪಯೋಗಿಸ್ಕೊಳ್ತಾರೆ. ಅವ್ರಿಗಿಂತ ತಮ್ಮದೊಂದಿಗೆ ನಮ್ಮ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ, ಆದ್ರೂ ಇಲ್ಲಿ ಜಿಲ್ಲೆ ನಮ್ಮ ಕೋಲಾರ ಜಿಲ್ಲೆ ಮಟ್ಟಕ್ಕೆ ಬಂದಾಗ ಅನೇಕ ಸವಲತ್ತುಗಳು ನಮ್ಮ ಕೋಲಾರ ಒಕ್ಕೂಟದಿಂದ ಇರ್ಬೋದು, DCC ಇರ್ಬೋದು, PLD ಇರ್ಬೋದು, TFS ಇರ್ಬೋದು, ಸೊಸೈಟಿ ಇರ್ಬೋದು, MPCC ಅನೇಕ ಸವಲತ್ತುಗಳು ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಸೇರ್ತಾ ಇದೆ. ಇನ್ನೂ ಅನೇಕ ಸವಲತ್ತುಗಳು ಬಂದಿರತಕ್ಕಂಥ ಸವಲತ್ತುಗಳು ವಾಪಸ್ ಹೋಗ್ತೀರ ನಾವು ನಮ್ಮ ರೈತರು ಉಪಯೋಗಿಸಬೇಕು ಅಂತ ತಮ್ಮನ್ನು ಮನವಿ ಮಾಡ್ತಾ, ಮತ್ತೆ ನಮ್ಮ ಮುಳಬಾಗಿಲು TFS ಅಂತ ಬಂದಾಗ ಈ ಒಂದು TFS ಅಧ್ಯಕ್ಷರು ನಮ್ಮ ಕೇಂದ್ರದ ಮಾಜಿ ಕೇಂದ್ರ ಸಚಿವರು ಅವರು ಮಾಡಿರ್ತಕ್ಕಂಥ ಒಂದು ಇಲ್ಲಿ ಕಟ್ಟಡ ಆಗಿರ್ಬೋದು, ಅವರು ಮಾಡಿರ್ತಕ್ಕಂಥ ಒಂದು ಆಸ್ತಿ ಇವಾಗ ಸುಮಾರು ನಮ್ಮ ಪ್ರಾಪರ್ಟಿ ಇದು ಬೆಲೆ ಕಟ್ಟಕ್ಕಾಗುತ್ತೆ 150 ಕೋಟಿ ಮೇಲೆ ನಮ್ಮ ಪ್ರಾಪರ್ಟಿ. ಇಂಥ ಒಂದು ಪ್ರಾಪರ್ಟಿಗೆ ಆದರೂ ಸ್ವಲ್ಪ ಲಾಸ ನಡೀತಾ ಇತ್ತು. ನಮ್ಮ ಪತ್ತೂರು ಮಂಜುನಾಥ್ ಅವರು 5 ವರ್ಷದಿಂದ ದುಕಾನ್ ಇಟ್ಟು ಇವಾಗ 5 ವರ್ಷದಿಂದ ಅನೇಕ ರೀತಿಯಲ್ಲಿ ಅವರು ಈ ಒಂದು TFS ಅಭಿವೃದ್ಧಿ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಿದ್ದಾರೆ. ಆ ಪ್ರಯತ್ನದ ಫಲವಾಗಿ ಇವಾಗ ನಾವು ಇನ್ನೂ ಇದ್ದಂಥ ಒಂದು TFS ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಮುಂದೆ ಬಂದಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಈ ಒಂದು TFS ಯಾವ ರೀತಿ ಜನರಿಗೆ ಸವಲತ್ತು ಕೊಡುತ್ತೆ, TFS ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದರ ಜೊತೆಗೆ ಇಲ್ಲಿ ನಮ್ಮ ರೈತರಿಗೆ ಬೇಕಾಗಿರ್ತಕ್ಕಂಥ ರೈತರಿಗೆ ಪ್ರತಿಯೊಬ್ಬರಿಗೂ ನಮ್ಮ TFS ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ವಸ್ತುನು ನಾವು ಕೊಡಬೇಕು ಅಂತ ನಮ್ಮ ಇಲ್ಲಿ ಜನ ನೋಡಿದ್ವಿ. ಪ್ರತಿಯೊಂದು ವ್ಯವಸಾಯ ಮಾಡೋಕ್ಕೆ ಏನೇನು ಸವಲತ್ತು ಬೇಕಾಗುತ್ತೆ ರೈತರಿಗೆ, ಮತ್ತೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಗಲಿ, ಇದರಿಂದ ಅವರಿಗೆ ಪ್ರತಿಯೊಬ್ಬರಿಗಾಗಲಿ ವ್ಯಾಪಾರಸ್ಥರಿಗೆ ಪಿಗ್ಮಿ ಸಂಗ್ರಹಣೆ, ಪಿಗ್ಮಿ ಸಾಲ, FD ಸಂಗ್ರಹಣೆ, FD ಸಾಲ ಅನೇಕ ಈ ಒಂದು ಇದರಿಂದ ನಮ್ಮ ಇಲ್ಲೇ ಒಂದು ಬ್ಯಾಂಕ್ ಅನ್ನು ತೆರೆದು ನಾವು ಎಲ್ಲರಿಗೂ ನಾವು ಸವಲತ್ತು ಕೊಡಬೇಕು ಅಂತ ತೀರ್ಮಾನ ತಗೊಂಡು ನಮ್ಮ ಅವರ ನೇತೃತ್ವದಲ್ಲಿ ನಮ್ಮ TFS ತುಂಬಾ ಅಭಿವೃದ್ಧಿ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅಂತ ನಮ್ಮೆಲ್ಲರ ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ಇದನ್ನ ಪ್ರತಿಯೊಬ್ಬರು ಉಪಯೋಗಿಸಿಕೊಂಡು ಈ ಒಂದು ಸಹಕಾರ ಕ್ಷೇತ್ರವನ್ನು ಉಳಿಸಬೇಕು, ಬೆಳೆಸಬೇಕು, ಸಹಕಾರ ಕ್ಷೇತ್ರದಿಂದ ಬರ್ತಕ್ಕಂಥ ಸವಲತ್ತು ಪಡೆಯಬೇಕು ಅಂತ ನಮ್ಮನ್ನು ಮನವಿ ಮಾಡಿ ಈ ಒಂದು ಸಹಕಾರ